ಕೋಣ ಇದು ಹರಿಕೃಷ್ಣ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಇದರ ಕಥೆ ವಿಚಾರಕ್ಕೆ ಬಂದ್ರೆ ಇಲ್ಲಿ ಒಂದು ಊರಿದೆ ಕೋಳೂರು ಅಂತ. ಅಂಡ್ ಅಲ್ಲಿ ಹಲವು ವರ್ಷಗಳಿಂದ ಹಬ್ಬಕ್ಕೆ ಕೋಣ ಕಡಿಯೋ ಪದ್ಧತಿ ಅನಿವಾರ್ಯತೆಯಾಗಿ ನಡ್ಕೊಂಡು ಬಂದ್ಬಿಟ್ಟಿದೆ. ಇದಕ್ಕೆ ಈಗ ಒಂದಷ್ಟು ಕಡೆಯಿಂದ ವಿರೋಧ ಎದುರಾಗ್ತಾ ಇದೆ. ಬಟ್ ಸ್ಟಿಲ್ ಇದು ನಡೀತಾ ಇರೋದು ಯಾಕೆ, ಅಂತ ಅನಿವಾರ್ಯತೆ ಏನು, ಅದರ ಹಿಂದೆ ಇರೋ ಆ ಕರಾಳ ಕಥೆ ಯಾವುದು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನು ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನಿಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಆಫ್ ಆಲ್ ಇದರ ಬ್ಯಾಕ್ ಡ್ರಾಪ್, ಆ ಹಾರರ್ ಎಲಿಮೆಂಟ್ ಅನ್ನ ಏನ್ ತಗೊಂಡಿದ್ದಾರೆ ಅದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸಿನಿಮಾ ಶುರುವಾಗಿ ಮೊದಲ 15 ನಿಮಿಷದಲ್ಲಿ ಬರುವಂತ ಸನ್ನಿವೇಶಗಳು, ಅದರಲ್ಲಿ ಈ ಕಥೆಗೆ ಡೆಪ್ತ್ ಆಡ್ ಮಾಡೋ ತರ ಸೀಕ್ವೆನ್ಸ್ ಗಳನ್ನ ಇಟ್ಟಿದ್ದಾರೆ. ಆ ಬ್ರಹ್ಮಗೊಂಬೆ, ಅದರ ಸುತ್ತ ಇರೋ ವಿಷಯಗಳು, ವಾಮಾಚಾರ, ಅದರ ಉದ್ದೇಶ ಅಂಡ್ ಮುಂದೆ ಎದುರಾಗಬಹುದಾಗಿರೋ ತೊಂದರೆಯ ಬಗ್ಗೆ ಅತಿ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದು ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಸ್ಪೆಷಲಿ ಈ ಬ್ಲಾಕ್ ಮ್ಯಾಜಿಕ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಮ್ಮಲ್ಲಿ ಸಿನಿಮಾಗಳು ಬರೋದೇ ಕಡಿಮೆ. ಸೊ ಆ ನಿಟ್ಟಿನಲ್ಲಿ ಇವರು ಹಾಕಿರೋ ಎಫರ್ಟ್ ಅನ್ನ ಅಪ್ರಿಶಿಯೇಟ್ ಮಾಡಬಹುದು. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ಅಂಡ್ ಕಾನ್ಸೆಪ್ಟ್ ಕೂಡ ಹೌದು. ಆ ಫ್ರೇಮ್ ಗಳು ಏನು ಬಂದಿದಾವೆ, ಇದರ ಸಿನಿಮಾಟೋಗ್ರಫಿಯಿಂದ ಎಷ್ಟು ಇಂಟೆನ್ಸ್ ಆಗಿದೆ ಈ ಕಥೆ ಅನ್ನೋದು ನೀಟಾಗಿ ಫೀಲ್ ಆಗತ್ತೆ. ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆ ಅನುಭವನ ಹೆಚ್ಚು ಮಾಡಿದೆ. ಸೊ ಟೆಕ್ನಿಕಲಿನೂ ಹಾರರ್ ಅನ್ನೋದನ್ನ ತುಂಬಾನೇ ಎಫೆಕ್ಟಿವ್ ಆಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಮೊದಲನೇದಾಗಿ ಕಾಸ್ಟಿಂಗ್ ಚೆನ್ನಾಗಿದೆ. ಕೋಮಲ್ ಅವರು, ತನಿಷಾ ಅವರು, ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲರೂ ತಮಗೆ ಕೊಟ್ಟಿರೋ ಪಾತ್ರನ ಕೊರತೆ ಇಲ್ಲದ ಹಾಗೆ ತಗೊಂಡು ಹೋಗಿದ್ದಾರೆ. ಅಂಡ್ ಇದರ ಹೊರತಾಗಿ ರನ್ ಟೈಮ್ ನ ಕಟ್ ಡೌನ್ ಮಾಡಿದ್ದು ಸಹ ಸಿನಿಮಾಗೆ ಪಾಸಿಟಿವ್ ಆಗಿದೆ. ಇನ್ನು ಇಲ್ಲಿ ನನಗೆ ಏನು ವರ್ಕ್ ಆಗ್ಲಿಲ್ಲ ಅಂದ್ರೆ ಕಾನ್ಸೆಪ್ಟ್ ಮತ್ತೆ ಒನ್ ಲೈನ್ ಚೆನ್ನಾಗಿದೆ, ಬಟ್ ಅದರ ಪ್ರೊಸೀಡಿಂಗ್ಸ್ ಅಲ್ಲಿ ಅಷ್ಟು ಒಳ್ಳೆ ಬರವಣಿಗೆ ಇರ್ಲಿಲ್ಲ. ಸಿನಿಮಾ ತುಂಬಾ ಡಿವಿಯೇಟ್ ಆಗತ್ತೆ, ಫಿಲ್ಲರ್ಸ್ ಗಳು ಜಾಸ್ತಿ ಆಗ್ತವೆ. ಹಾಗೆ ಕಾಮಿಡಿನ ಹೆಚ್ಚಾಗಿನೇ ಸೇರ್ಸೋದಕ್ಕೆ ನೋಡಿದ್ದಾರೆ, ಬಟ್ ಅವುಗಳು ನಗುವನ್ನ ತರಿಸಲಿಲ್ಲ. ಮೇನ್ಲಿ ಇವೆಲ್ಲದರ ಮಧ್ಯೆ ತೋರಿಸಬೇಕಾಗಿರೋ ಮುಖ್ಯ ವಿಚಾರನೆ ಹಿಂದುಳ್ಕೊಳ್ತು ಅಂತ ಹೇಳ್ಬೋದು. ಟೋಟಲ್ ಆಗಿ ಈ ಸಿನಿಮಾ ನನಗೊಂದು ಆವರೇಜ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತು. ವಿಜುವಲಿ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಹಾರರ್ ಎಲಿಮೆಂಟ್ಗಳು ಬಂದಾಗೆಲ್ಲ ಅದು ಅಷ್ಟೇ ಎಫೆಕ್ಟಿವ್ ಆಗಿ ಫೀಲ್ ಆಗತ್ತೆ. ಟೆಕ್ನಿಕಲಿ ಔಟ್ಪುಟ್ ಕೂಡ ಇಷ್ಟ ಆಯ್ತು. ಬಟ್ ಎಲ್ಲೋ ಹೇಳೋ ಅಂತ ಭರದಲ್ಲಿ ನರೇಶನ್ ಇಂದ ತುಂಬಾ ಡಿವಿಯೇಟ್ ಆಗಿದ್ದಾರೆ. ಮೈನ್ ಪಾಯಿಂಟ್ ಕಡೆ ಸಬ್ಸ್ಟೆನ್ಸ್ ಬಿಲ್ಡ್ ಆಗೋದನ್ನು ಕಡಿಮೆ ಆಗತ್ತೆ. ಹಾಗಾಗಿ ಸ್ಕ್ರೀನ್ ಪ್ಲೇ ಇಂದಾನು ಅಷ್ಟು ಕನೆಕ್ಷನ್ ಸಿಗಲ್ಲ. ಸೊ ನಿಮಗೆ ಟ್ರೈಲರ್ ಇಷ್ಟ ಆಗಿದ್ರೆ, ಬ್ಲಾಕ್ ಮ್ಯಾಜಿಕ್ ಕಾನ್ಸೆಪ್ಟ್ ಇಷ್ಟ, ಹಾರರ್ ಜೊತೆ ಇಲ್ಲಿನ ಕಾಮಿಡಿಗೆ ಕನೆಕ್ಟ್ ಆಗ್ತೀರಾ ಅಂದ್ರೆ ಖಂಡಿತ ಹೋಗಿ ನೋಡಿ. ಬಟ್ ಉಳ್ದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರತ್ತೆ. ಸೈನಿಂಗ್ ಆಫ್, ಲಿಖಿತ್.